ಆತಿರ್ರಿ ಬರ್ತೀನಿ ನಿಮ್ಮ ತಕ ಬರ್ತೀನಿ ರೀ. ನಿಮ್ಮ ಹೆಸ್ರೇನ್ರಿ? ಹೇಳ್ರಿ ಇಲ್ರಿ ಅದು ಹಂಗಲ್ರಿ, ಅದು ಬ್ಯಾರೆ ಇದು ಬ್ಯಾರೆ. ನಿಮ್ಮ ಹೆಸ್ರೇನ್ರಿ? ನಮ್ಮ ಹೆಸರು ಪ್ರೇಮಕ್ಕ ಕಲ್ಕೋಟಿ ರೀ. ಪ್ರೇಮಕ್ಕ ಕಲ್ಕೊಟ್ಟಿ ಅವ್ರೆ. ಅವ್ವ ದೇವ್ರೆ. ಅಗಲಾಗ ಹೇಳ್ದಲ್ಲ ನಮ್ಮ ಅಮ್ಮನ ಹೆಸರು ಪ್ರೇಮ. ಆದ್ರೆ ಇಲ್ಲಿ ನೀವು ಕುತ್ಕೊಂಡು ಏನು ಮಾಡಕತ್ತೀರಿ ಪಾಪ, ಬಿಸ್ತೊಳಗೆ ಬೇಯಕತ್ತೀರಿ. ಬಿಸ್ಲಾಗ ಬೇಯಾಕತ್ತೀರಿ. ನಾವು ಬೇಯ್ಲಿಕ್ರ ನಮ್ಮ ಒಟ್ಟು ನಡೆಯೋದಿಲ್ರಿ. ಈಗ ಬಡವ್ರ ಮಕ್ಳಿಗೆ ಕನ್ಯಾ ಸಿಗೋಲ್ವು, ಹೊಲ ಬೇಕು, ಮನಿ ಬೇಕು, ನೌಕರಿ ಬೇಕು ಅಂತಾರ. ನಮ್ಗ ಸಿಗೋಲ್ದ. ಮತ್ತೆ ನಿನಗೆ ನೌಕರಿ ಮಾಡ್ತೀನಿ, ನಿನಗೆ ನೌಕರಿ ಸಿಗೋಲ್ದ. ಮತ್ತೆ ನಾವು ಬಡವ್ರ ಮಕ್ಳು ಮದುವೆ ಮಾಡೋಣ ಬೇಡ. ನೀವು ಹಿಂದಿನ ಕಾಲದಲ್ಲಿ ಕನ್ಯಾ ಬೇಡ ಬರೀ ಗಂಡ ಬೇಕು ಅಂತ ಕನ್ಯಾನೆಲ್ಲ ಉಡಿಸ್ ಮಾಡ್ಬಿಡ್ರಿ. ಪದ್ಧತಿ ಮೂರು ಮಕ್ಳಾಗ್ಯಾವ, ಮೂರು ಮಕ್ಳು ಹೊಡೆದು ನಾವು ದುಡ್ಕೊಂಡ್ ತಿನ್ನಾಗ ಗಟ್ಟಿ ಅದೀವಿ. ದುಡ್ಕೊಂಡ್ ತಿನ್ನಾಗ ಬೇಕಲ್ಲ ಅಡ್ಕೊಂತ ಕುತ್ಕೊಂಡ್ರೆ. ಮತ್ತೆ ಈಗ ನಮಗೆ ಕನ್ಯಾ ಸಿಗೋಲ್ವು. ಯಾರು ಒಂದೆರಡು ಎಕರೆ ಹೊಲ. ಓ ಪ್ರೇಮಕ್ಕ, ಹಿಂದೆ ಏನ್ ಮಾಡ್ಯಾರಲ್ಲ, ಈಗಲೂ ಅವ ನಡಕತ್ತಾವು. ಹೆಣ್ಣು ಬೇಡ ಅಂತ ಏನ್ ಮಾಡಿರ, ಹೆಣ್ಣು ಆಗ್ತಂದ್ರೆ ಎಲ್ಲ ತೆಗ್ಸ್ಬಿಟ್ರ. ಒಂದೊಂದು ಇಟ್ಟಿಟ್ಟು ಕೇಳಾರ್ರಿ ಹೆಣ್ಣಿಗೆ ಕೊಡೋದಾಗದಲ್ಲ ಅಂತ ಅವಾಗ ಆ ಉದ್ದೇಶ ಮಾಡಿದ್ರು. ಈಗ ಹೆಣ್ಣು ಸಿಗ್ತಾವು, ಹೆಣ್ಣು ಸಾಕಷ್ಟು ಅದಾವು. ಹೆಣ್ಣು ಆದ್ರೆ ಮಾಡ್ಕೊಳಕ್ ತಯಾರಿಲ್ಲ. ಯಾಕೆ ಮಾಡ್ಕೊಳಕ್ ತಯಾರಿಲ್ಲ, ಏನಂತಾರು? ನೌಕರಿ ಬೇಕು, ಹೊಲ ಬೇಕ್ರಿ. ಮತ್ ನಾವು ಹೊಲ ಇಲ್ದಾರ ಏನ್ ಮಾಡೋಣ? ಈಗ ನಾವು ನೌಕರಿ ಹೊಲ ಇಲ್ದಾರ ಮಕ್ಳು ಮದುವೆ ಮಾಡೋಣ ಬೇಡ. ಸಿದ್ದರಾಮಯ್ಯನ ಕರ್ಸ್ರಿ ಊರಿಗೆ, ಹೇಳ್ತೇವೆ ಅವ್ರಿಗೆ. ಸಿದ್ದರಾಮಯ್ಯ ಎಲ್ಲಿ ಹೆಣ್ಣು ತಗೊಂಬಂದ್ರ? ಸಿದ್ದರಾಮಯ್ಯ ಮೋದಿ ಕರ್ಸ್ರಿ, ಮೋದಿಗೆ ಹೇಳ್ತೇವೆ. ಕನ್ಯಾದಾನ ಮಾಡೋರು ಯಾರ್ರಿ? ಕನ್ಯಾದಾನ ಅವನ ಕೊಡ್ಸ್ಲಿ. ಇಲ್ಲಕ್ರ ಹೊಲ ಕೊಡ್ಲಿ, ಹೊಲ ಇಲ್ದಾರ್ಗೆ. ಎಲ್ಲಿಂದ ಕೊಡ್ಸೋದು, ಎಲ್ಲಿಂದ ಮಾಡೋದು? ಹೊಲ ಇಲ್ದಾರ್ಗೆ ಹೊಲ ಕೊಡ್ಲಿ, 2 ಎಕರೆನ. ಮತ್ತೆ ಏನ್ ಮಾಡ್ಬೇಕ್ರಿ ನಾವು? ಹೊಲ ಇಲ್ದಾರ ಮದುವೆ ಮಾಡೋಣ ಬೇಡ? ಮದ್ವಿ ಮಾಡ್ಲೇಬೇಕಲ್ಲ, ಮತ್ತೆ ಹಂಗೆ ಬಾಳ ಮಾಡಕ. ಈಗ ಅದಕ್ಕೆ ಹೆಂಗ್ರಿ ಈಗ ನಾವು ಮಾಡೋದು? ಬಾಳ ಕಷ್ಟ ಐತ್ರಿ. ಮತ್ತೆ ಈಗ ನಾವು ಕಷ್ಟ ಐತಿ. ಸಚರ್ಕನ್ ರೊಟ್ಟಿ ತಿನ್ನೋದು ಬೇಡ. ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿ ಕುಂತಾವು. ಹೆಂಗ್ ನಡೀತದ ಜೀವನ ಹೆಂಗ್ ನಡ್ಸ್ಬೇಕ್ರಿ ನಾವು? ಈಗ ಎಲ್ಲದರ್ಲಿಂದಾನು ರೇಟ್. ಮತ್ ಈಗ ನಾವು ಬಡವ್ರು ಬದುಕದ್ ಹೆಂಗ? ರೈತರಿಗೆ ಖಾಲಿ ವರ್ಷಕ್ಕೆ 100,000 ಹಾಕು, 2,000 ಹಾಕು, ಬೆಳಿ ಮನೆ ಅದು ಇದು ಅಂತ ಹಾಕ್ತಿರಿ. ಈಗ ಮತ್ತೆ ನಮಗೇನ್ ಹಾಕ್ತಿರಿ? 2,000 ರೊಕ್ಕ ಬಂದಿಲ್ಲ ನಿಮ್ಗ? ನಮ್ಗೆ 2,000 ರೊಕ್ಕ ಅದು ಈಗ 3 ದಿನದ ಬಿಡ್ರಿ. 3 ದಿನದ ಬಂತ 6 ದಿನ ಹಾಕಿದ. 3 ದಿನ ಸಂತೆ ಅದು, ಅದ್ರ ಮೇಲೆ ನಂಬಿಕೆ ಇಲ್ಲ ನಮ್ಗ. ನಂಬಿಕೆ ಇಲ್ಲ. ಕಟ್ಕೊಂಡು ಹೋದ ರೇಷನಿನ ರೊಕ್ಕಾರ ಬರೋರು ಅದು ಇಲ್ಲ. 10 kg ಅಕ್ಕಿರ ಕೊಡ್ರ ಅದು ಇಲ್ಲ. ಮತ್ತೆ ಈಗ ನಮ್ಗೆ ಜೀವನ ಮಾಡೋದು ಹೆಂಗ್ರಿ? 5 kg ಅಕ್ಕಿಯಾಗ ನಾವು ಹೆಂಗ್ ಜೀವನ ಮಾಡ್ಬೇಕು? ಬ್ಯಾಳಿ ಕಾಳೆಲ್ಲ ರೇಟ್ ಜಾಸ್ತಿ ಆಗ. ಬ್ಯಾಳಿ 200 ರೂಪಾಯಿ kg ಬ್ಯಾಳಿ ಐತ್ರಿ. 110, 120 ರೂಪಾಯಿ ಎಣ್ಣೆ ಐತಿ. 58, 60 ರೂಪಾಯಿ kg ಅಕ್ಕಿ ಅದಾವು. ಈಗ ಕಾಸಾಡ ರೇಷನ್ ಅಕ್ಕಿ 25 ರೂಪಾಯಿ ಕೊಡ್ತಾರ. ಮತ್ತೆ ನಾವ್ ಹೆಂಗ್ ಜೀವನ ಮಾಡ್ಬೇಕು? ಓಟ್ ಹಾಕ್ಯಾರ, ಏನ್ ನ್ಯಾಯ ಕೊಡ್ಸಾರ? ನಿಮ್ ಪ್ರಾಬ್ಲಮ್ ಏನ್ ಸಾಲ್ವ್ ಮಾಡ್ಯಾರ? ಹೋಟ್ ಹಾಕ್ಯಂದ್ ಹೋದ್ರ ಅವ್ರ ಅಲ್ಲಿ ಕುತ್ಕೊಂಡಾಕ ಕುರ್ಚಿ ಮ್ಯಾಗ ಅವ್ರ ಕಚ್ಚಾಡಕತ್ತಿದ್ರು. ನಮ್ಮನ್ನ ಹೋಟ್ ಹಾಕರ್ನಿಲ್ಲೇ ಬಿಟ್ರು, ಬಿಸ್ಲಾ ಚಾಳ ಅಂತ ತಿನ್ಸಕ್ ಹಚ್ಚಿದ್ರು. ಅವ್ರು ಹೋಗಿ ಅಲ್ಲಿ ಕುತ್ಕೊಂಡ್ರು. ನಾವ್ ಯಾರನ್ನ ಕೇಳೋಣ? ಚಲೋ ಮತ್ತೆ ಯಾರಿಲ್ಲ, ಕನ್ಫ್ಯೂಸ್ ಮಾಡ್ಬಿಡ್ರಿ ನಮ್ಗ. ಯಾರು ಮಾತಾಡ್ಸಿಲ್ಲ. ಯಪ್ಪ ನಿಮ್ಮ ಹೆಸರು ಹೇಳ್ರಿ. ಅಯ್ಯೋ ನಿಮ್ಮ ಹೆಸರು ಹೇಳ್ರಿ. ಶಾಂತವ್ರಿ. ಯಾಕೆ ಹಿಂಗೆ ಗಾಬರಿ ಬಿದ್ದಿರ್ರಿ? ಎಲ್ಲರನ್ನು ಮಾತಾಡಿಸ್ತೀನಿ ನಾನು, ಯಾರನ್ನು ಬಿಡಂಗಿಲ್ಲ ಇಲ್ಲಿ. ಶಾಂತವ್ವ ನೋಡ್ರಿ, ಈಗ ಕಡ್ಲೆಕಾಳು ಆಯ್ತಿದ್ರಿ ಅಲ್ರಿ? ನಿಮಗೆ ರೊಕ್ಕ ಬಂದವು? ರೊಕ್ಕ ಬಂದವು 2,000 ರೊಕ್ಕ ಬಂದವು. 2 ತಿಂಗಳು ಬಂದವ್ರಿ, ಮತ್ತೆ ಬಂದಿಲ್ಲ. ಓಟ್ ಹಾಕಿರ್ ಗೆದ್ರ? ಅವನ್ನ ಜೈಲಿಗೆ ಹಾಕಕತ್ತಾರಂತ. ಅವ್ರ ಜೈಲಿಗೆ ಹಾಕಕ್ ಕುಂತಾರ. ಮತ್ತೆ ಅವನ್ಯಾಗ ಜೈಲಿ ಹಾಕ್ತಾರ ಸಿದ್ದರಾಮಯ್ಯನ? ಆಗ್ತೈತಲ್ವಾ ಮೂಡ ಹಗರಣ ಅದು ಇದು ಅನ್ಕಂಡ. ಮೂಡ ಆದರಣ ಆದ್ರ ಅವ್ರನ್ಯಾಗ ಜೈಲಿ ಹಾಕ್ತಾರ್ರಿ. ಹಾಕೋಲ್ದ ನಿಮ್ಮ ಶಾಂತವ್ರು ಹೇಳಕತ್ತಾರಂಗ. ಅವ್ರ ಹಂಗ ಅಂತಾರ್ರಿ. ಅವ್ರು ಆದ್ ಬಿಡ್ರಿ. ನಿಮ್ಮ ಹೆಸ್ರೇನ್ರಿ? ನಮ್ಮ ಹೆಸರು ಮಲ್ಲವ್ರಿ. ಮಲ್ಲವ್ವ. ಯವ್ವ ಮಲ್ಲವಂಗ ಈಗ ಮಲ್ಲವ್ ನೋಡ್ರಿ, ತಲೆ ಮೇಲೆ ಟವಲ್ ಹಾಕೊಂಡ್ ಕುಂತದ. ಮತ್ ಬಿಸ್ಲಿಗೆ ಟ್ಯಾನ್ ಆಗ್ಬಿಟ್ಟು ಕಲರ್ ಹೋಗ್ಬಿಟ್ರ ಅಂತ. ಯವ್ವ ಆತು ಯವ್ವ, ಬೇಳೆ ಕಾಳು ರೇಟ್ ಎಲ್ಲ ಜಾಸ್ತಿ ಆಗ್ಯಾವ. ರೇಟ್ ದುಬಾರಿಗೆಪ್ಪ. ನಾವು ಏನು ದುಡ್ಕೊಂಡ್ ತಿನ್ನೋರು, ನಾವು ಏನು ಉಣ್ಣನು, ಏನು ತಿನ್ನೋನು? ದುಡ್ಡು ನಮ್ಗೆ ಸವಾನ್ಯಾಗ ದುಡಿಮೈತೆ. ನಾವು ಗುಂಪಿನ ಸಾಲ ಪಾಲ ಮಾಡ್ಕೊಂಡಿರ್ತೇವೆ. ದುಡ್ದು ಹೆಂಗೆ ಕಟ್ಬೇಕು ನಾವು? ಹೊಲ್ದಾಗ ಹೊರಡಿದ್ರೆ ದುಡಿಮಿಲ್ಲ. ದುಡಿಮಿದ್ರೆ ನಾವು ಸಾನೆ ದುಡ್ಕೊಂಡೇವಿ, ತಿಂದೇವಿ, ಉಂಡೇವಿ ಅನ್ನೋ ಧೈರ್ಯ ಇರ್ತೈತಿ. 2,000 ರೂಪಾಯಿ ನಮ್ಗೆ ಎದಕ್ಕೆ ಆಕತಿ? ಅದು 2,000 ರೂಪಾಯಿ ದುಡಿದ್ರೆ ನಾವು 4 ದಿನದಾಗ ದುಡಿತೇವಿ. ಈಗ ದುಡಿಮೆ ಇಲ್ಲ ನಮ್ಗೆ. 2,000 ರೂಪಾಯಿ ನಮ್ಗೆ ಎದಕ್ಕೆ? ಎಲ್ಲದು ಓದೋದು ಏರ್ಸಿಟ್ರ ನಮ್ದು ನಮ್ಗೆ 1 ರೂಪಾಯಿ ಕೊಡ್ತಾರ ಅವ್ರು ಅಷ್ಟೇ. ಇದ್ರ ನಮ್ಗೇನೋ 2,000 ರೂಪಾಯಿ ಬಂತ ಅನ್ನಂಗೆ ಆಕತಿ. 2,000 ರೂಪಾಯಿ ನಮ್ದು ಹೋಗಿದ್ದು ಎಷ್ಟು ಹೋದು? ಏರ್ಸಿರ್ತಾರಲ್ಲ ಎಲ್ಲಾದ್ರಾಗ. ನಿಮ್ದೇ ಹೋತಗೆ ಮತ್ತೆ ನಮ್ದು ರೊಕ್ಕ ಹೋಗದ. ನಮ್ಮ ರೊಕ್ಕನ ನಮಗೆ ಕೊಡ್ತಾರ ಅವ್ರು. ಏನಾರ ದುಡಿಮೆ ಕೊಡ್ತಾರ ನಮ್ಗೆ? ಏನಿಲ್ಲ, ನಮ್ಮ ರೊಕ್ಕನ ನಮಗೆ ಕೊಡೋದವ್ರು. ಈಗ ಎಷ್ಟು ಕೊಡ್ತಾರ ಕೆಲಸ ಮಾಡಿರ? ಕೆಲಸ ಮಾಡಿದ್ರೆ 700 ಐತೆಪ್ಪ. 700 ರೂಪಾಯಿ ಅದಕ್ಕೆ ಕೂಲಿ ಸಾವನಿಗಿಲ್ಲ ನಮ್ಗೆ. ಒಂದಿನ ಮಕ್ಳೇನು ಕೆಲಸ ಮಾಡ್ತಾವು? ಮಕ್ಕಳು ಗಾಡಿ ಹೊಡ್ಯಕ್ ಹೋಗಾನ, ಕೆಲ್ಸಕ್ಕೆ ಹೋಗ್ಕೋಯಪ್ಪ. ದುಡ್ಕೊಂಡದ ತಿನ್ನೋದು. ಮತ್ತೆ ಭಾಳ ದೊಡ್ಡ ಸಮಸ್ಯೆ ಅಂದ್ರೆ ಏನ್ರಿ? ಇದ ದುಡ್ಕೊಂಡ. ಈಗ ಮಕ್ಕಳಿಗೆ ಲಗ್ನ ಮಾಡಕಂತ ಇದ ಕನ್ಯದ್ದ. ಈಗ ಮತ್ತೇನೈತಿ? ಕನ್ಯದ್ದೇ ಸಮಸ್ಯೆ ಇಲ್ಲಿ. ಕನ್ಯದ್ದ ನೋಡಿ, ಏನಿಲ್ಲ.
ಅವೆಲ್ಲೆಲ್ಲರ ಯಾಕೆ ಜೋಡಿಸ್ಕೊಂಡು ಹೋಗೋಲ್ವಕ್ಕ ಅವ್ರು ಏನಂತಾರ ಈಗ ತಾಯಿಗಳು ನಮ್ಮ ಮಗನ ನೌಕರಿ ಕೊಡ್ಬೇಕು ನಮ್ಮ ಮಗಳ ನೌಕರಿ ಕೊಡ್ಬೇಕಂತಾರ ಅವ್ರು ಅಲ್ಲೇ ಸಾಲ್ಯಾಗ ಜಬರ್ಸ್ಕೊಂಡು ಹೋಗಿರ್ತಾರ ಶಾಲೆಗೆ ಜಬರ್ಸ್ಕೊಂಡು ಹೋಗಿರ್ತಾರ. ಅವ್ವ ಯವ್ವ ಏನ್ ನಿಮ್ಮ ಹೆಸರ? ನಮ್ಮ ಪಾರ್ವತಿ ರೀ, ಪಾರ್ವತಿ ಪಿಸಾಳೆ ಅಂತ. ಪಾರ್ವತಿ ಎಲ್ಲಿ ಈಶ್ವರ? ಈ ಸರ ಹೋಗ್ಯಾನ್ರಿ 3 ವರ್ಷ ಆತ್ರಿ ಹೋಗಿ. ವಾ ಯಾಕೆ ಯವ್ವ? ಎಸ್ಕಪ್ಪಿ ಏನ್ರಿ ಒಂದು ಹುಡುಗಿ ಕರ್ಕೊಂಡ್ ಹೋಗಿ. ಹುಡುಗಿ ಹ್ಞೂನ್ರಿ ನಿಮ್ಮ ಯಜಮಾನ್ರು ಹ್ಞೂನ್ರಿ ಇನ್ನೊಂದು ಹುಡುಗಿ ಕರ್ಕೊಂಡ ಕರ್ಕೊಂಡ್ ಹೋಗ್ಯಾನ್ರಿ. ಎಷ್ಟು ಚೆನ್ನಾಗಿ ನಾವ್ ಹೆಂಗ್ ಬಾಳ್ಬೇಕು ನೋಡ್ರಿ. ಈಗ 200 ರೂಪಾಯಿ ಕೊಡ್ತಾರ, ಕಾಳು ಕೊಡಿ ಎಲ್ಲ ದುಬಾರಿಗೆವು, ಎಣ್ಣೆ ರೇಟು ಜಂಪ್ ಆಗೈತಿ. ಈಗ ಹುಡ್ರು ಸ್ಕಾಲರ್ಶಿಪ್ ಇಲ್ಲ. ಅಲ್ಲವ ನಿಮ್ಮ ಹೆಸರೇನಂದ್ರಿ? ಪಾರ್ವತಿ ಪಿಸಾಳೆ ಅಂತ. ಪಾರ್ವತಿ ಅವರೇ ನಿಜವಾಗ್ಲೂ ಭಾಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಇಷ್ಟು ಧೈರ್ಯವಾಗಿ ತನ್ನ ಹುಡುಗ ಅಥವಾ ತನ್ನ ಗಂಡ ಹೋಗ್ಯಾನ ತಗ ಹುಡುಗಿ ಕರ್ಕೊಂಡು ಅಂತ ನೀನು ಏನೂ ಸ್ವಲ್ಪನೂ ಮುಲಾಜಿಲ್ದೆ ಹೇಳ್ದು ನೋಡು, ಅದು ಇಷ್ಟು ಧೈರ್ಯವಾಗಿ ನಿಜವಾಗ್ಲೂ ಭಾಳ ಖುಷಿ ಆಯ್ತು. ಯಾಕೆಂದ್ರೆ ಭಾಳ ನಾಚಿಕೆ ಪಡ್ತಾರೆ ಜನ ಅದನ್ನ ಹೇಳಕ್ಕೆ. ಆದ್ರೆ ನೀ ಇರೋ ಕಷ್ಟ ಇರೋ ಪ್ರಾಬ್ಲಮ್ನ ನೀ ಹೇಳ್ಕೊಂಡಿಲ್ಲವ್ವ, ಮತ್ತೆ ಹೆಂಗೆ ಬದುಕು ನಡೆಸಿ ಬಾಳ್ಮೆ ಹೆಂಗೆ ನಡೆಯಕತ್ತೈತಿ? ಬಾಳೆ ಅಂದ್ರಿ ಇವರ ನೋಡ್ರಿ ನಮ್ಮ ತಾಯಿ ತಂದಿ ಏನಿದ್ರು ಬರ್ರಿ ಕುಡ್ರಿ ಚಾ ಒಂದು ಒಪ್ಪತ್ತು ಉಪಾಸ ಇದ್ರು ಹೊಡಿ ಹಾಕ್ತಾರ್ರಿ ನಮಗೆ. ಹೇಳ್ರಿ ಹೇಳ್ರಿ ಅವ್ವ. ಏನಿಲ್ರಿ ಮತ್ತೆ ದುಡ್ಕೊಂಡು ತಿಂತಾವ್ರಿ. 200 ರೂಪಾಯಿ ಕೊಡ್ತಾರ, 150 ರೂಪಾಯಿ ಕೊಡ್ತಾರ. ಏನೋ ಒಜ್ಜಿ ಕೆಲಸ ಮಾಡಿ ಹೊಟ್ಟೆ ತುಂಬ್ಸನಕತ್ತವ್ರಿ. ನಾನು ನನ್ನ ಮಗ ಒಬ್ಬವನ ಅದಾರ. ಮಗ ಏನು ಓದ್ತಾನ? ಈಗ ಕನ್ನಡ ಶಾಲೆ 5ನೇ ಶಾಲೆ. ಶಾಲೆ ಮತ್ತೇನು ಮತ್ತೊಂದು ಮದುವೆ ಮಾಡಕ್ಕೆ ನೋಡ್ತಾರ್ರಿ ನಿಮಗೆ? ನಮ್ಗೆ ಮಾಡ್ತಾರ ಅಂತಾರಿ. ನಮಗೊಂದು ಹುಡುಗ ಐತಲ್ರಿ, ಹಂಗಾಗಿ ನಾವು ಬೇಡ ಅಂತವ್ರಿ. ಹ್ಞೂ ರೀ. ನಿಮಗೆ ಇಷ್ಟ ಇಲ್ಲ? ನಮ್ಗೆ ಇಷ್ಟ ಇಲ್ರಿ. ಮಾಡ್ಕೊಂತಾರ ಆದ್ರೆ ನಮ್ಮ ಹುಡುಗ ಅನಾಥ ಆಕತ್ರಿ. ಹಿಂಗ ನಾವು ಮಾಡ್ಕೊಳಕ್ ಹೋಗಲ್ಲ. ನನ್ನ ಮಗ ಐತ್ರಿ, ಮಗಲ್ದಾಗ ಇಟ್ಕೊಂಡು ನೋಡ್ರಿ ತನ್ನ ಮಗನಿಗೋಸ್ಕರ ನೀವು ಬೇಡ ಅನ್ನಕತ್ತೀರಿ. ಭಾಳ ಕಷ್ಟ ಐತಿ ಅಂತೀರಿ. ಭಾಳ ಬೇಜಾರಾತ ಕೇಳಿ. ನಾವು ಏನೋ ಹಿಂಗೆ ಫನ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಕನ್ಯಾ ಸಿಗೋಲ್ದು ಅಂತ ನಿಮ್ಮ ಪ್ರಾಬ್ಲಮ್ ಹೇಳಕತ್ತೀರಿ. ಮಾಡ್ಕೊಂಡ್ರಿ ಹಿಂಗೆ ಬಿಟ್ಟು ಹೋಗ್ತಾರ್ರಿ ಅವರು. ನಾವೇನು ಹೇಳ್ಬೇಕಂದ್ರಿ ಅವರಾಗೆ ಹೋಗ್ಯಾರಿ, ಅವರಾಗೆ ಬರ್ಬೇಕು. ನಾವು ತಪ್ಪು ಮಾಡ್ಕೊಂಡು ಇಲ್ಲಿ ಇದ್ದಿದ್ದು ನಮ್ಮ ಮಕ್ಕಳು ಮರಿ ಹೆಂಡ್ರು ಬಿಟ್ಟು ಬಂದವಿ. ನಾವು ಊರು ಹೋಗ್ಬೇಕು ಅನ್ನೋದು ಅವ್ರ ಮನಸ್ನಾಗ ಇದ್ರೆ ಬೆಲ್ರಿ. ಅಂದ್ರೆ ಅವ್ರು ಬಂದ್ರೆ ನೀವು ವಾಪಸ್ ಒಪ್ತೀರಿ? ಹೋಗ್ತಾವನ್ರಿ. ಮತ್ತು ಏನೋ ಇದ್ರು ಅದು ಗಂಡ್ರಿ. ಮತ್ತು ಇರಾಕ ಜೀವನ ಹರಿಬೇಕ್ರಿ ಹೆಂಗಿದ್ರನ್ನ. ಆದ್ರೆ ನಮ್ಮ ಮೇಟ್ ಅನ್ನೋದು ಇರುತ್ತಲ್ರಿ ಮನ್ಯಾಗ, ಅದ ಒಂದು ಧೈರ್ಯ ನಮ್ಗೆ. ಆಮೇಲೆ ದುಡಿಲಿಕ್ಕೆ ಅಷ್ಟು ಆತ್ರಿ. ನಮ್ಮ ಮನ್ಯಾಗ ಒಂದು ಮೇಟ್ ಐತಲ್ಲ, ಅದ ಒಂದು ಧೈರ್ಯ ರೀ ನಮ್ಗೆ ಅಷ್ಟೇ. ನಿಜವಾಗ್ಲೂ ಅದಕ್ಕೆ ಹೇಳೋದು ಹಳ್ಳಿ ಜನರ ಮನಸ್ಸು ಎಷ್ಟು ಶುದ್ಧ ಇರ್ತೈತೆ ಅಂತಕ ಇದೇ ತಾಜಾ ಉದಾಹರಣೆ ಐತ್ರಿ. ಏನ್ರಿ ಬೇಜಾರು ಭಾಳ ಐತ್ರಿ, ಬಟ್ ನಿಜ ಇದೇನೆ. ಬಟ್ ಅಂದ್ರೆ ನಮ್ಮ ಅತ್ತೆ ಕೇಳ್ತೀರಿ ಮತ್ತೆ ವಾಪಸ್ ಬಂದ್ರೆ ಗ್ಯಾರಂಟಿ ಒಪ್ತೀರಿ? ಹೋಗ್ತವ್ರಿ. ಮತ್ತು ನಮ್ಗೆ ನಮ್ಮ ಅವ್ನ ಅಣ್ಣನ ಮಗ ರೀ ಹೋದಾವ್ರಿ. ಈಗ ಅವನ ಮಗನ ಅವನ ಮಗ ರೀ. ನಾವಲ್ಲೇ ಅಂದ್ರೆ ಬಲವಂತ ಮಾಡಿ ಮದುವೆ ಮಾಡಿದ್ರಿ. ಬಲವಂತ ಮದುವೆ ಮಾಡಿದ್ರು ನಾನು ಅಷ್ಟು ಸಂಸಾರ ಮಾಡಿ ಕೊಟ್ಟಿದ್ದ ಹಿರಿಯರು ಅದನ್ರಿ. ನಾನು ನಮ್ಮ ಅವನ ಊರು ಬಿಟ್ಟೋಗ್ಯಾನ್ರಿ. ಎಲ್ಲದ ನಮ್ಗೆ ಗೊತ್ತಿಲ್ರಿ. ಮುದುಕ್ರಿ ಅವ. ಇನ್ನೂವರೆಗೆ ಅವ ಎಲ್ಲಿ ಸತ್ತಾನ ಅದನ್ನ ನಮಗೆ ಗೊತ್ತಿಲ್ರಿ. ಅವನ ಬದ್ಲಿ ಮತ್ತೆ ಮಗನು ಈ 3 ವರ್ಷ ಸುತ್ತ 4 ಬಿದ್ದತ್ರಿ. ಈಗ ಅವ್ ಹೋಗಿ ಈಗ ನಾವು ಹಿಂಗೆ ಅನಾತ್ರಿ. ನಾವೀಗ ಕಷ್ಟ ಐತ್ರಿ. ಮತ್ತೆ ನೀವು ಇಲ್ಲಿ ಬಂದು ಕೂಲಿ ಮಾಡ್ತೀರಿ? ಕೂಲಿ ಮಾಡ್ಬೇಕ್ರಿ. ಮತ್ತೆ ಆತಿರ್ರಿ, ಬರ್ತೀನಿ ನಿಮ್ಮ ತಕ ಬರ್ತೀನಿ ರೀ. ನಿಮ್ಮ ಹೆಸ್ರೇನ್ರಿ? ಇಲ್ರಿ ಅದು ಹಂಗಲ್ರಿ, ಅದು ಬೇರೆ ಇದು ಬೇರೆ. ನಿಮ್ಮ ಹೆಸ್ರೇನ್ರಿ? ನಮ್ಮ ಹೆಸರು ಪ್ರೇಮಕ್ಕ ಕಲ್ಕೋಟಿ ರೀ. ಪ್ರೇಮಕ್ಕ ಕಲ್ಕೋಟಿ ಅವ್ರೆ. ಅವ್ವ ದೇವ್ರೆ. ಅಗಲಾಗ ಹೇಳ್ದಲ್ಲ ನಮ್ಮ ಅಮ್ಮನ ಹೆಸರು ಪ್ರೇಮ. ಆದ್ರೆ ಇಲ್ಲಿ ನೀವು ಕುತ್ಕೊಂಡು ಏನು ಮಾಡಕತ್ತೀರಿ ಪಾಪ? ಬಿಸ್ತೊಳಗೆ ಬೇಯಕತ್ತೀರಿ. ಬಿಸ್ಲಾಗ ಬೇಯಾಕತ್ತೀರಿ. ನಾವು ಬೇಯ್ಲಿಕ್ರೆ ನಮ್ಮ ಒಟ್ಟು ನಡೆಯೋದಿಲ್ರಿ. ಈಗ ಬಡವ್ರ ಮಕ್ಳಿಗೆ ಕನ್ಯಾ ಸಿಗೋಲ್ವು. ಹೊಲ ಬೇಕು, ಮನಿ ಬೇಕು, ನೌಕರಿ ಬೇಕು ಅಂತಾರ. ನಮಗ ಸಿಗೋಲ್ದ. ಮತ್ತೆ ನಿನಗೆ ನೌಕರಿ ಮಾಡ್ತೀನಿ, ನಿನಗೆ ನೌಕರಿ ಸಿಗೋಲ್ದ. ಮತ್ತೆ ನಾವು ಬಡವ್ರ ಮಕ್ಳು ಮದುವೆ ಮಾಡೋಣ ಬೇಡ. ನೀವು ಹಿಂದಿನ ಕಾಲದಲ್ಲಿ ಕನ್ಯಾ ಬೇಡ ಬರೀ ಗಂಡ ಬೇಕು ಅಂತ ಕನ್ಯಾನೆಲ್ಲ ಉಡಿಸ್ ಮಾಡ್ಬಿಡ್ರಿ. ಪದ್ಧತಿ 3 ಮಕ್ಳಾಗ್ಯಾವ. 3 ಮಕ್ಳು ಹೊಡೆದು ನಾವು ದುಡ್ಕೊಂಡ್ ತಿನ್ನಾಗ ಗಟ್ಟಿ ಅದೀವಿ. ದುಡ್ಕೊಂಡ್ ತಿನ್ನಾಗ ಬೇಕಲ್ಲ ಆಡ್ಕೊಂತ ಕೂತ್ಕೊಂಡ್ರೆ. ಮತ್ತೆ ಈಗ ನಮಗೆ ಕನ್ಯಾ ಸಿಗೋಲ್ವು. ಯಾರು 1-2 ಎಕರೆ ಹೊಲ. ಓ ಪ್ರೇಮಕ್ಕ, ಹಿಂದೆ ಏನು ಮಾಡ್ರಲ್ಲ ಈಗಲೂ ಅವ ನಡಕತ್ತಾವು. ಹೆಣ್ಣು ಬೇಡ ಅಂತ ಏನು ಮಾಡಿರ? ಹೆಣ್ಣು ಆಗ್ತದಂದ್ರೆ ಎಲ್ಲ ತೆಗ್ಸ್ಬಿಟ್ರ. ಒಂದೊಂದು ಇಟ್ಟಿಟ್ಟು ಕೇಳಾರ್ರಿ. ಹೆಣ್ಣಿಗೆ ಕೊಡೋದಾಗದಲ್ಲ ಅಂತ ಅವಾಗ ಆ ಉದ್ದೇಶ ಮಾಡಿದ್ರು. ಈಗ ಹೆಣ್ಣು ಸಿಗ್ತಾವು. ಹೆಣ್ಣು ಸಾಕಷ್ಟು ಅದಾವು. ಹೆಣ್ಣು ಆದ್ರೆ ಮಾಡ್ಕೊಳಕ್ ತಯಾರಿಲ್ಲ. ಯಾಕೆ ಮಾಡ್ಕೊಳಕ್ ತಯಾರಿಲ್ಲ? ಏನಂತಾರು? ನೌಕರಿ ಬೇಕು, ಹೊಲ ಬೇಕ್ರಿ. ಮತ್ತೆ ನಾವು ಹೊಲ ಇಲ್ದಾರ ಏನ್ ಮಾಡೋಣ?